ಮುಖ್ಯಮಂತ್ರಿಗಳು ಅಲ್ಲ ಉಪಮುಖ್ಯಮಂತ್ರಿಗಳು ಯಾವುದೋ ಒಂದು ನಿರ್ಧಾರದಿಂದ ಗಡ್ಡ ಬಿಟ್ಟಿದ್ದಾರೆ ಅಂತ ಜನರಲ್ ಚರ್ಚೆ. ಪ್ರಜಾಪ್ರಭುತ್ವದಲ್ಲಿ ವ್ಯಕ್ತಿಯೊಬ್ಬನ ವೈಯಕ್ತಿಕ ವಿಚಾರಗಳು ಸಾರ್ವಜನಿಕ ಸಮಸ್ಯೆ ಅಲ್ಲ. ಆದ್ರೆ ಸಾರ್ವಜನಿಕ ವ್ಯಕ್ತಿಯೊಬ್ಬನ ವೈಯಕ್ತಿಕ ವಿಚಾರಗಳು ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗ್ತದೆ ಅನ್ನೋದನ್ನ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ಒಂದು ನಿಮಿಷ ರೀಪ್ಪ, ಒಂದು ನಿಮಿಷ ಕಡೆ ಮಾತಾಡಿ. ಆ ಕಾರಣಕ್ಕೆ ಇವತ್ತು ರಾಜ್ಯದಲ್ಲಿ ಚರ್ಚೆ ಆಗ್ತಿರೋದು ಉಪಮುಖ್ಯಮಂತ್ರಿಗಳು ಯಾವುದೋ ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಟುಕೊಂಡು ಒಂದು ಸಹಮತದ ಜೊತೆಯಲ್ಲಿ ಗಡ್ಡ ತೆಗೆಯುವುದನ್ನು ಮುಂದೂಡಿದ್ದಾರೆ ಅಂತ ಹೇಳಿ ಚರ್ಚೆ ಆಗ್ತಿದೆ. ಆ ಗಡ್ಡ ತೆಗೆಯುವ ದಿವಸಗಳು ಯಾವತ್ತು ಬರ್ತದೆ ಅಂತ ಅವ್ರು ಹೇಳಿದ್ರು ಕೇಳುವ ಖುಷಿ, ನಮ್ಗೆ ಕುತೂಹಲ, ಖುಷಿ ಅಲ್ಲ ಕುತೂಹಲ. ನೀವು ಗಡ್ಡ ಪೂರನೂ ಬಿಡಂಗಿಲ್ಲ, ಪೂರ ತೆಗಿಲ್ಲ. ನೀವು ನಾವು ಬೇಕಾದಾಗ ತೆಗೆದು ಬಿಡ್ತೇವೆ, ಇದಾಗಲ್ಲ. ಇದು ನಿರ್ದಿಷ್ಟ ಉದ್ದೇಶ ಇಟ್ಕೊಂಡೇ ಗಡ್ಡ ಇಟ್ಟು ಗಡ್ಡ ತೆಗೆದೇ ಇರುವಂತ ಅಲ್ಲ. ರಾಜ್ಯದಲ್ಲಿ ಚರ್ಚೆ ಇರೋದೇನಂದ್ರೆ ಉಪಮುಖ್ಯಮಂತ್ರಿಗಳು ಯಾವ ಉದ್ದೇಶಕ್ಕೋಸ್ಕರ ಗಡ್ಡ ಬಿಟ್ಟಿದ್ದಾರೋ ಆ ಉದ್ದೇಶ ಈಡೇರ್ತದ ಅನ್ನೋದೊಂದು ಚರ್ಚೆ. ಆ ಉದ್ದೇಶ ನಿಗದಿತ ಸಮಯದಲ್ಲೇ ಈಡೇರ್ತದ ಅನ್ನೋದು ಮತ್ತೊಂದು ಕುತೂಹಲ. ಸರಿ, ಈಗ ನಾವ್ಯಾವುದೋ ಒಂದು ಫ್ಲೋನಲ್ಲಿ ಹೋಗ್ತಾ ಇರ್ತೀವಿ, ನಾವ್ಯಾವುದೋ ಒಂದು ಫ್ಲೋನಲ್ಲಿ ಹೋಗ್ತಾ ಇರ್ತೀವಿ, ಸಾಕು ಕೊಟ್ಟಿನಲ್ಲ ಸಾಕು, ನಾವ್ಯಾವುದೋ ಒಂದು ಫ್ಲೋರ್ನಲ್ಲಿ ಹೋಗ್ತಾ ಇರ್ತೀವಿ. ಇದನ್ನ ಕಟ್ ಮಾಡಬೇಕು ಅಂತ ಅವರು ಅದ್ವಿತೀಯ ಬಹಳ ಜಾಣರು. ನಮ್ಮ ಸೌತ್ ಕೇಂದ್ರ ಅವರು ಬಹಳ ಜಾಣರು, ಅದರಲ್ಲಿ ಇವರು ಬಹಳ ಚಾಣಾಕ್ಷರು. ಇದನ್ನ ಕಟ್ ಮಾಡಬೇಕು, ಇವ್ರ ಮುಂದೆ ಹೋಗ್ಬಾರ್ದು. ಮಾತಾಡಬೇಡಿ, ಕೇಳಿ. ನೀವು ನೋಡಿ, ಕೈ ಮಾಡಿ ಕೊಡ್ತೀನಿ ನಾನು. ಅವ್ರು ಡಿಸ್ಟರ್ಬ್ ಆಗೋದಿಲ್ಲ ಕೊಡ್ತೀನಿ, ಮಾತಾಡಿ. ಯಾವಾಗ ತೆಗಿತಾರೆ DK ಶಿವಕುಮಾರ್ ಅವ್ರ ಗಡ್ಡ? ಮುಖ್ಯಮಂತ್ರಿ ಆದ್ಮೇಲೆ 3 ಲಕ್ಷ ಮುಖ್ಯಮಂತ್ರಿ ಆದ್ಮೇಲೆ ತೆಗಿತಾರೆ. ಮುಖ್ಯಮಂತ್ರಿ ಯಾವಾಗ ಆಗ್ತಾರೆ ಅನ್ನೋದು ನಮಗೆ ಕುತೂಹಲದ ವಿಷಯ. ಯಾವಾಗ ತೆಗಿತಾರೆ ಅಂತ ಯಾಕೆ ಗಂಟದ ಬಗ್ಗೆ ಚಿಂತನೆ? ಅವ್ರು ಮಾತಾಡುವಾಗ ಹೇಳ್ತಾರೆ, ಚಿಂತೆ ಮಾಡಕ್ ಹೋಗ್ಬಿಡಿ. ಸರಿಗ ಈಕಿಗೆ ಹಾಕ್ಬೇಕ್ರಿ ಗಡ್ಡದ್ದು, ನಿನಗೆ ಹಾಕ್ಬೇಕು ಗಡ್ಡದ್ದು. ಗಡ್ಡದ ಸಂಬಂಧ ಕೂಡ 3,71,373 ಕೋಟಿ ರೂಪಾಯಿ ಈ ಒಂದು ಬಜೆಟ್ನಲ್ಲಿ ಯಾರ ಮೇಲೆ ತೆರಿಗೆ ಹಾಕಿಲ್ಲ ಸರ್. ಬರೀ ಮಧ್ಯಪ್ರಿಯರ ಮೇಲೆ ಹಾಕಿದ್ದಾರೆ ಬಿಟ್ರೆ ಬಡ ಜನರ ಮೇಲೆ ₹1 ಟ್ಯಾಕ್ಸ್ ಹಾಕಿಲ್ಲ. ಅದನ್ನೇ ಮಧ್ಯಪ್ರಿಯರು ಅರ್ಥ ಮಾಡ್ಕೊಳ್ರಿ, ಅರ್ಥ ಮಾಡ್ಕೊಳ್ಳಿ. ಗೋವಿಂದರಾಜು ಒಂದ್ ನಿಮಿಷ. ಗೋವಿಂದರಾಜು ಶರವಣ ಕುತ್ಕೊಂಡು ಹಂಗೆಲ್ಲ ಮಾತಾಡಬೇಡಿ. ಏನ್ ನೀವು ಧರ್ಮಶಾಲೆ ಏನ್ ನಿಮ್ಗೆ ರೀತಿ ನೀತಿ ಇಲ್ಲ? ಮಾನ್ಯ ಸಭಾಪತಿ ಅವರೇ, ಈಗ ಈ ಮುಂಗಡು ಪತ್ರ ಅನ್ನೋದು ಅಂಕಿ ಸಂಖ್ಯೆಗಳ ಆಟ ಅಲ್ಲ. ಇದೊಂದು ರಾಜ್ಯನ ಸಮತೋಲನವಾಗಿ ಸರ್ವರಿಗೂ ಸಜ್ಜನರಿಗೂ ಒಳ್ಳೆ ಬಾಳು ಕೊಡಬೇಕು. ಬಡವ ಬಲ್ಲಿದ ದಾನ ದಲಿತ ಎಲ್ರಿಗೂ ಜೊತೆ ಸೇರಿಸ್ಕೊಂಡು ಹೋಗುವಂಥ ಬಜೆಟ್ನ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರು, ನಮ್ಮ ಕಾಂಗ್ರೆಸ್ ಸರ್ಕಾರ ತಂದಿದೆ. ಇಂಥ ಬಜೆಟ್ ನಿಮಗೆ ಇನ್ನೊಂದು ಸಾರಿ ಸಿಕ್ಕೋದಿಲ್ಲ. ಏನು ಓದ್ದೇನೆ ನೀವು ನೋಡಿದ್ದೀರಾ ಸರ್, ತಾವು ಬಜೆಟ್ ಮಾನ್ಯ ಮಾಡುವಾಗ ನೋಡಿರ್ಬೋದು. ಇಲ್ಲಿ ಇನ್ನೂ ಬಜೆಟು ವಿಧಾನ ಕೆಳಮನೆಯಲ್ಲಿ ಓದ್ತಾ ಇದ್ದಾರೆ. ಒಂದು 10 ನಿಮಿಷ ಶುರುವಾಗಿರ್ಬೋದು ಅಷ್ಟೇ. ಇವ್ರೇನೂ ಇಲ್ಲ ಅಂತ ಪ್ಲೆಕಾರ್ಡ್ ಇಟ್ಕೊಂಡು, ಇವ್ರಿಗೇನೋ ನಮ್ಮ ಮೊದಲೇ ಅವ್ರ ಮನೆಗಳಿಗೆ ಹೋಗಿತ್ತಾ ಕಾಪಿಗಳೇನಾದರೂ ಓದೋದಕ್ಕೆ? ಅಲ್ಲ, ಏನಾದರೂ ಒಂದು ಪೂರ್ವಪರ್ತೆ ಇರಬೇಕಲ್ಲ. ಏನನ್ನು ಮಾಡಿದ್ರೆ ಅದನ್ನೊಂದು ಓದಿ ವಿಮರ್ಶೆ ಮಾಡಿ ಗೊತ್ತಿದ್ದವ್ರ ಹತ್ರ ತಿಳ್ಕೊಂಡು, ಗೊತ್ತಾಗದವ್ರು ಕೇಳ್ಕೊಂಡು ಅದ್ರ ಬಗ್ಗೆ ಮಾತಾಡಿದ್ರೆ ಹೌದು ಅದು ಚಿಂತನೆ ಅಂತ ಹೇಳ್ಬೋದು. ಏನೂ ಇಲ್ಲ ಅಂತಿಲ್ಲ, ಫೋಟೋ ತೋರಿಸೋದಕ್ಕೆ. ಆಗ ನಮ್ಮ ಫೋಟೋ ನೋಡ್ರಿ, ಏನೂ ಇಲ್ಲ ಅಂತ ಹೇಳಿ ಇದಕ್ಕೆ ಟಿವಿನಲ್ಲಿ ಬರೋದಕ್ಕ ಇದು ಸರ್? ಈ ಸದನಕ್ಕೆ ಅದಕ್ಕೆ ಅದೊಂದು ಶಿಷ್ಟಾಚಾರ ಇದೆ, ಇದೆ. ಅದನ್ನ ಎತ್ತಿಡಬೇಕು ಅಂತೇಳಿ ಎಲ್ಲರಲ್ಲಿ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಮಾನ್ಯ ಉಪಮುಖ್ಯಮಂತ್ರಿಯವರು ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಧೇಯಕ 2024 ಪ್ರಸ್ತಾವನೆ ಪ್ರಲಾಪಿಸುವುದೆಂದು ಸೂಚಿಸುತ್ತೇನೆ. ಅಧ್ಯಕ್ಷರೇ, ಬೃಹತ್ ಬೆಂಗಳೂರು ಮಹಾಪಾಲಿಕೆಯ ತಿದ್ದುಪಡಿ ವಿಧೇಯಕ 2024 ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿ 2024 ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ತಿದ್ದುಪಡಿಯನ್ನು ಪರಿಶೀಲಿಸಬೇಕೆಂದು ಸೂಚಿಸುತ್ತೇನೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಧೇಯಕ 2024 ಪರಿಶೀಲಿಸಬೇಕೆಂದು ಪ್ರಸ್ತಾವನೆ ಮಂಡಿಸಲಾಯಿತು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.